ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಮ್ಮ ಅತ್ತಿಗೆ ಕ್ಲೀನಿಂಗಲ್ಲಿ ಎಷ್ಟು ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅಂದರೆ, ಹಬ್ಬದ ಕ್ಲೀನಿಂಗು ಯಾವ ಲೆವೆಲ್ಲಿಗೆ ನಡೀತಿದೆ ಅಂದರೆ, ಒಳಗಡೆಯಿಂದ ಕಿಟಕಿ ಒರ್ಸೋಕ್ಕಾಗಿಲ್ಲ ಅದಕ್ಕೆ ಅಂತ ಎಸ್ಕೇಪ್ ಆಗೋಣ ಅಂತಂದರೆ ನೋಡಿ, ಚೇರ್ ಕೊಟ್ಬಿಟ್ಟು ಇಲ್ಲಿಂದ ಒರೆಸು ಅಶ್ವಿನಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಅತ್ತಿಗೆ ಅಲ್ಲಿ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕ್ತಾಯಿದ್ದಾರೆ. ವೀಡಿಯೋ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ ನನಗೆ, ನಮ್ಮ ಅತ್ತಿಗೆ ಬ್ಯುಸಿ. ಇವಾಗ ಏನಾದರೂ ನಾನು ಹೋಗ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡ್ಕೋಬೇಕು ಅಂದರೆ ಅಷ್ಟೇ ಕತೆ. ಅದಕ್ಕೆ ಬನ್ನಿ ಸ್ವಲ್ಪ ವೀಡಿಯೋ ಮಾಡಿಕೊಡಿ. ನಮ್ಮ ಅದಕ್ಕೆ ನೋಡಿ ಫುಲ್ಲು ಬಟ್ಟೆ ಒಗೆದು ಡ್ರೈಗೆ ಹಾಕ್ತಾಯಿದ್ದಾರೆ. ಮಿಷಿನ್ಗೆ ಹಾಕಿ ಎತ್ತಿಗೆ ಅಂದರೆ ಮಿಷಿನಲ್ಲಿ ಚೆನ್ನಾಗಿ ಕೊಳೆ ಹೋಗಲ್ಲ ಅಂತೆ. ಫುಲ್ ಟಯರ್ಡು ನಮ್ಮ ಅದಕ್ಕೇನು. ಬೆಳಗ್ಗೆಯಿಂದ ಬಟ್ಟೆ ವಾಶ್ ಮಾಡ್ತಾನೇ ಇದ್ದಾರೆ. ನೋಡಿ ನನ್ನ ಕಷ್ಟ, ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ, ಹಂಗೂ ಎಟಕ್ಸ್ತಿಲ್ಲ. ಸರಿ ಅದಕ್ಕೆ ಹಬ್ಬದಿಂದ ತುಂಬ ನಾನು ಇಷ್ಟಪಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತಿಗೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ. ರುಚಿಯಾಗಿ ಒಬ್ಬಟ್ಟು ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಇಷ್ಟು ಕ್ಲೀನ್ ಮಾಡ್ತಾ ಇರೋದಕ್ಕೆ ನೀವು ಆಯಿತು. ಇದು ಕಂಬಿ ಎಲ್ಲ ಒಳಗಡೆಯಿಂದನೇ ಒರೆಸ್ಕೊಂಡೆ, ಇದು ಆಗಲಿಲ್ಲ ಒಳಗಡೆಯಿಂದ ನುಗ್ಸೋಕ್ಕೆ. ನಮ್ಮ ಅತ್ತಿಗೆ ಏನು ಹೇಳಿಲ್ಲ, ನಾನೇ ಬಂದೆ ಇಲ್ಲಿ. ಈ ಕಡೆಯಿಂದ ಒರೆಸಿದ್ರೆ ಬೇಗ ಆಗುತ್ತೆ. ಇರಲಿ ಅದಕ್ಕೆ ನೀವು ಪಳ ಪಳ ಹೊಳಿತಿದೆ ಕಿಟಕಿ ಅನ್ಬೇಕು, ಅಷ್ಟು ಒರೆಸ್ತೀನಿ. ಇಲ್ಲೊಂದು ಜಗ್ ನೀರು ಹಾಕ್ತೊಳಿ. ನಾಳೆ ನಮ್ಮ ಮನೇಲಿ ನೋಡಿ, ನಮ್ಮದೇ ತೋಟದ ಬಾಳೆ ಎಲೆಯಲ್ಲಿ ಊಟ. ಚೆನ್ನಾಗಿ ಇಲ್ಲೂ ಕ್ಲೀನ್ ಮಾಡಿಸ್ತಾರೆ. ಇಲ್ಲಿ ನೋಡಿ ನಮ್ಮ ಮಕ್ಳು ಎಷ್ಟು ಆಟ ಸಾಮಾನು ಎಸ್ತಿದ್ದಾರೆ. ಇದು ಕಿಟಕಿ ಕ್ಲೀನ್ ಮಾಡೋಕ್ಕೆ ನೋಡಿದ್ರೆ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಯಿತು. ಏನೋ ಕೆಲಸ ಮಾಡೋಣ ಅಂದ್ಬಿಟ್ಟು ಕೈ ಹಾಕ್ತೀವಿ, ಅಲ್ಲಿ ಇನ್ನೂ ಏನೋ ಬೇರೆ ಕೆಲಸ ಮಾಡ್ಕೊತಾ ಇದ್ದೀವಿ. ಹಾಗೆ ಆಗ್ತಿದೆ, ಅದರಿಂದನೇ ಜಾಸ್ತಿ ಕೆಲಸ ಆಗ್ತಿರೋದು. ಕ್ಲೀನ್ ಆಯಿತು. ತುಂಬ ಆಟ ಸಾಮಾನು, ಚಿಪ್ಸ್ ಪ್ಯಾಕೆಟು ಎಲ್ಲ ಎಸ್ತಿದ್ರು ನಮ್ಮ ಮಕ್ಕಳು. ಎಲ್ಲ ಕ್ಲೀನಾಗಿ ಇವಾಗ ನೀಟಾಗಿ ಕಾಣಿಸ್ತಿದೆ. ನಮ್ಮ ಬಾಳೆ ಗಿಡದಲ್ಲಿ ನೋಡಿ ಗೊನೆ ಬಿಟ್ಟಿದೆ. ನಾರ್ಮಲಾಗಿ ಚಿಕ್ಕದಾಗಿದ್ದಾಗೇ ಎಲ್ಲ ಪಕ್ಷಿಗಳೆಲ್ಲ ಬಂದು ಕುಟ್ಕಿ ಎಲ್ಲ ಹೋಗಿಸ್ಬಿಡ್ತಿತ್ತು. ಬಟ್ ಏನೋ ಈ ಸರಿ ಇಷ್ಟು ಬಂದಿದೆ, ಚೆನ್ನಾಗಿ ಬಂದಿದೆ. ನೋಡಿ ನಮ್ಮ ಅದಕ್ಕೆ ಕ್ಲೀನಿಂಗ್ ಅಂತ ಬಂದರೆ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅಂತ ಮೇಲೆಲ್ಲ ಉಜ್ಬಿಡ್ತವ್ರೆ. ಶೈನಿಂಗ್ ಹೊಡಿತಿದೆ, ನಿಜ ಶೈನಿಂಗ್ ಹೊಡಿತಿದೆ. ಅದಕ್ಕೆ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡೆಲ್ಲ ಮಾಡ್ತಿಲ್ಲ. ನಾನು ಸಿಂಪಲ್ಲಾಗಿ ನೋಡಿ ಇಲ್ಲಿ ಫ್ರಿಜ್ಜು ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೀನಿ. ನಮ್ಮ ಅತ್ತಿಗೆ ಮಾತ್ರ ನನ್ನ ಕೈಯಲ್ಲಿ ಆಗದೆ ಇರೋ ಕ್ಲೀನಿಂಗ್ ಎಲ್ಲ ನಮ್ಮ ಅತ್ತಿಗೆ ಮಾಡ್ತಿದ್ದಾರೆ. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಪೂಜೆಗೆ ಏನೇನು ಸಾಮಾನು ಬೇಕು ತರಕ್ಕೆ ಹೋಗ್ತೀವಿ, ಆವಾಗ ಸಿಗೋಣ. ನಾವಿವತ್ತು ನಮ್ಮ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 2 ಡೇಸ್ ಇದೆ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮನೇಲಿ ಎಲ್ಲ ಕ್ಲೀನಿಂಗು ಮುಗಿಸ್ಬಿಟ್ಟಿದ್ದೀವಿ. ನೋಡಿ ನಮ್ಮ ಅತ್ತಿಗೆ ಹಬ್ಬಕ್ಕೆ ಅಂದಿದ್ದ ತಕ್ಷಣ ಎಷ್ಟು ಬೇಗ ರೆಡಿಯಾಗಿದ್ದಾರೆ ಹಬ್ಬದ ಪ್ರಿಪ್ರೇಷನ್ಗೆ, ಶಾಪಿಂಗ್ಗೆ. ಹಬ್ಬದ ಅದೇ ಹೂವು, ಪೂಜೆ ಸಾಮಾನು ಏನೇನು ಬೇಕು ಇವತ್ತೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ಲ್ಯಾನ್ಗೆ ನೋಡಿ ನಮ್ಮ ಪ್ರೈವೇಟ್ ಆಟೋ ಮಕ್ಕಳು ಎಲ್ಲ ರೆಡಿ ಇದ್ದಾರೆ ಹೊರಡೋಕ್ಕೆ. ಇವ್ರನ್ನೆಲ್ಲ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ, ನಾವೆಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಇವ್ರನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀವಿ. ಹಬ್ಬದ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ಬಿಟ್ಟು ಇವಾಗ ಪೂಜೆ ಸಾಮಾನು ಏನೇನು ಬೇಕು ಎಲ್ಲ ತೊಗೊತಿದ್ದೀವಿ. ಇನ್ನು ನಾಳೆ ಅಂದರೆ ಫುಲ್ಲು ರಶ್ ಆಗಿಬಿಡುತ್ತೆ ಮಾರ್ಕೆಟ್ ಎಲ್ಲ. ಸೊ ಇವತ್ತೇ ಹೋಗಿ ಏನೇನು ಬೇಕು ಎಲ್ಲ ತೊಗೊಂಬರ್ತಿದ್ದೀವಿ. ನೋಡಿ ನಾವೆಲ್ಲ ಶಾಪಿಂಗ್ಗೆ ಅಂತ ಬಂದು ನಮ್ಮಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಮಕ್ಕಳೆಲ್ಲ ಫುಲ್ಲು ಕಾಯ್ತಾ ಇದ್ದೀವಿ. ಯಾಕಮ್ಮ ಇಷ್ಟು ಲೇಟು? ಇಲ್ಲಿ ನೋಡಿ ಇಬ್ಬರು ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೆಲೆಕ್ಷನ್ ಆಯ್ತಾ ಅದಕ್ಕೆ? 3 ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಅತ್ತಿಗೆ. ನಮ್ಮಮ್ಮ ಇನ್ನೂ ಸೆಲೆಕ್ಟ್ ಮಾಡ್ತಾನೇ ಇದ್ದಾರೆ. ಆ್ಯಕ್ಚುಲಾಗಿ ಬಂದಿದ್ದು ನಾವು ಸ್ಕ್ರೀನ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು, ಸ್ಯಾರೀಸ್ ಒಂದ್ಸರಿ ಸುಮ್ಮನೆ ನೋಡೋಣ ಅಂದ್ವಿ, ಚೆನ್ನಾಗಿದೆ ಅಂದ್ಬಿಟ್ಟು 1-2 ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ನೋಡಬೇಕು, ಇನ್ನೂ ಹುಡುಕ್ತಾ ಇದ್ದಾರೆ. ಅತ್ತೆ ಸೊಸೆ ಇಬ್ಬರು ಹುಡುಕ್ತಿದ್ದಾರೆ, ಇನ್ನೂ ಮುಗೀತಿಲ್ಲ ಇವ್ರದ್ದು. ಹೂವು ಶಾಪಿಂಗ್ಗೆ ಅಂತ ಬಂದ್ಬಿಟ್ಟು ನಾವು ನೋಡಿ ಅದಕ್ಕೆ ಈ ಮೆರೂನ್ ತೆಗೀರಿ, ನಾನು ಅವ್ರ ಜೊತೆ ಅವ್ರ ಪಾರ್ಟಿನೇ ನಾನು. ಎಷ್ಟು ಕಲರ್ಸ್ ಬಂದಿದೆ ಹಬ್ಬಗೆ ಎಲ್ಲ. ಕ್ರೇಪು, ಸೆಮಿ ಕ್ರೇಪು ಚೆನ್ನಾಗಿದೆ. ಫ್ಲವರ್ ಮಾರ್ಕೆಟ್ ಆ ಕಡೆ. ಫ್ಲವರ್ ಮಾರ್ಕೆಟ್ ಎಲ್ಲದಕ್ಕೆ ಇರೋದು. ಈಗ ಎಂಟರ್ ಆಗಿದ್ದೀವಿ. ಹೂವು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹೂವು ನೋಡಿದ್ರೇ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಫ್ರೆಶ್ ಹೂವು ಬಂದಿದೆ. ಕಾಯಿ ಎಲ್ಲ ಹಬ್ಬಕ್ಕೆ ಒಂದಿನ ಮುಂಚೆನೇ ಎಲ್ಲ ಬಂದ್ಬಿಟ್ಟಿದ್ದಾರೆ ತೊಗೊಳೋದಕ್ಕೆ. ನಮ್ಮ ಅತ್ತಿಗೆ ಇಲ್ಲಿ ಹೂವು ತರ್ತಿ ಹೋಗ್ತೀನಿ ಅಂದ್ಬಿಟ್ಟು
ಹೌದಾ ಅದಕ್ಕೆ ಕೆಜಿ 100 ಅದಕ್ಕೆ ಇದನ್ನ ಹೂವು ಅಂತಾರಾ? ತರಕಾರಿ. ಅಲ್ಲ, ಹೂವು ತಗೊಬರ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನೀವು ಸಂತೆ ಥರ ತರಕಾರಿ ತೊಗೊತಾ ಇದ್ದೀರಾ? ಎಲ್ಲ ಬೇಕಲ್ಲ ಅದಕ್ಕೆ. ಬೆಳ್ಳುಳ್ಳಿ ಬಿಡಿಸಿರೋ ತಗೊಳ್ಳೋಣ. ಬಿಡಿಸಿರೋದು ನಾವೇ ಬಿಡಿಸ್ಕೊಳ್ಳೋಣ. ಅದಕ್ಕೆ ಬಿಡಿಸಿರೋದು ಜಾಸ್ತಿ ನೋಡಿ. ಹಬ್ಬ ಬಿಸಿಗೆ ನಮ್ಮ ಅದಕ್ಕೆ ಬಿಡಿಸಿರೋ ಬೆಳ್ಳುಳ್ಳಿ ತಗೋತೀನಿ ಅಂತವ್ರೆ. ನಾನು ಬೇಡ ಅಂತ ಇದ್ದೀನಿ. ಧನಿಯಾ ಪುಡಿ ಇತ್ತು, ಸಂತೆ ಧನಿಯಾ ಪುಡಿ. ಧನಿಯಾ ಪುಡಿ ಎಷ್ಟೊತ್ತಿಗೆ ಬರ್ತಾರಕ್ಕ? ನಾವು ನಮ್ಮ ಅದಕ್ಕೆ ನನ್ನ ಮಾರ್ಕೆಟ್ಗೆ ಹೂವು ತಗೊಳೋಣ ಅಂತ ಕರ್ಕೊಂಬಂದ್ಬಿಟ್ಟು ಪಲಾವ್ ಸಾಮಾನು ತರಕಾರಿ ಎಲ್ಲ ತಗೋತಿದ್ದಾರೆ. ಕೇಳಿದ್ದಕ್ಕೆ ಏನಂತಿದ್ದಾರೆ ನೋಡಿ. ಎಲ್ಲ ಬೇಕು ಹಬ್ಬಕ್ಕೆ ಅದಕ್ಕೆ. ಹಬ್ಬಕ್ಕೆ ಪೂಜೆಗೆ ಹೂವು ಒಂದಿದ್ರೆ ಸಾಕಾ, ಅಡುಗೆ ಮಾಡೋಕ್ಕೂ ಬೇಕು ಅಂದ್ಬಿಟ್ಟು ಎಲ್ಲ ತಗೊತಿದ್ದಾರೆ. ನಮ್ಮ ಅದಕ್ಕೆ ಫ್ಲವರ್ ಮಾರ್ಕೆಟಿಗೆ ಬಂದು ಬಾರ್ಗಿನ್ ಮಾಡ್ತಾ ಇದ್ದಾರೆ. ಹೂವು ತಗೋತಾ ಇದ್ದೀವಿ ಹಬ್ಬಕ್ಕೆ. ಫೈನಲಾಗಿ ಹೂವು ತೊಗೊಳಕ್ಕೆ ಬಂದ್ವಿ. ನೋಡಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ. ಇಲ್ಲಿ ನೋಡಿ ಅದಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ. ಬೇಗ ಮತ್ತೆ ಇನ್ನೇನಿದೆ ಅದಕ್ಕೆ? ಹೂವು ತಗೊಳ್ಳೋದು. ಹೂವು, ಪೂಜೆ ಸಾಮಾನು. ತೆಂಗಿನಕಾಯಿ ತಗೋಬೇಕು. ಸ್ಕ್ರೀನ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅದಕ್ಕೆ ಯಾವುದು ಅಂತ. ಈ ಸ್ಕ್ರೀನ್ ಶಾಪ್ ಬರೋದಕ್ಕೆ ಎಷ್ಟೊತ್ತಿಗೆ ಜಗಳ ಆಗಿದ್ದು? ಅಲ್ಲೆಲ್ಲ ಸ್ಕ್ರೀನ್ ಶಾಪ್ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಸೊ ಫೈನಲಲ್ಲಿ ಇಲ್ಲಿ ಇರುತ್ತೆ ಅಂತ ನಮ್ಮ ಅದಕ್ಕೆ ಹೇಳಿದ್ರು. ಈ ರೂಟಿಗೆ ಕರ್ಕೊಂಬಂದರು. ಆಮೇಲೆ ನಮ್ಮ ಅಣ್ಣ ಇಲ್ಲ ಈ ರೂಟಲ್ಲಿ ಇರೋ ಅಂದ್ಬಿಟ್ಟು ಇಬ್ಬರು ಜಗಳ ಆಡ್ಕೊಂಬಂದ್ರು. ಬಟ್ ನಮ್ಮ ಅದಕ್ಕೆ ವಿನ್ ಆದರು. 2 ತಗೊಳ್ಳಿ ಅದಕ್ಕೆ ಒಂದೇ ಥರದ್ದು. ಮತ್ತು ಕಲರ್ ಎಂಟ್ರೆನ್ಸ್ ಚೆನ್ನಾಗಿದೆ. ಎಂಟ್ರೆನ್ಸ್ ಬಂದು ಕಿಚನ್ ಒಂದು ಸಾಕಲ್ವಾ? ಹೊಸ ವರ್ಷಕ್ಕೆ ಎಲ್ಲ ಹೊಸದು ಮನೆ ಹೊಸದಿಲ್ಲ ಅಷ್ಟೇ, ಮನೆ ಹಳೆ. ಅತ್ತೆ ಸೊಸೆ ಇಬ್ಬರು ಇವಾಗ ನಿಮ್ಮ ಬಾರ್ಗಿನ್ ಸ್ಕಿಲ್ನ ತೋರಿಸ್ಬೇಕಿಲ್ಲಿ. ನಾವು ಬಾರ್ಗಿಂಗ್ ಮಾಡಕ್ಕೆ ಮುಂಚೆ ಎಣ್ಣ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾರೆ ಅಲ್ವಾ? ಎಲ್ಲ ಹೊಸದು ಹಬ್ಬಕ್ಕೆ ಸ್ಕ್ರೀನು ಮ್ಯಾಟು ಎಲ್ಲ ಹೊಸದು ತಗೋತಿದ್ದಾರೆ ಅತ್ತೆ ಸೊಸೆ ಇಬ್ರು. ಚಾಟ್ಸ್ ತಿನ್ನೋಣ ಅಂತ ಕರ್ಕೊಂಬಂದಿದ್ದಾನೆ. ಏನೇನು ಚಾಟ್ಸ್ ತಗೋತಾರೆ ನೋಡ್ಬೇಕು ಇವಾಗ. ಚೆನ್ನಾಗಿ ಅಂತ ಕರ್ಕೊಂಬಂದು ಮಕ್ಕಳೆಲ್ಲ ಸಮೋಸ ತಿಂತಿದ್ದಾರೆ. ನಮ್ಮ ಅದಕ್ಕೆ ನಮ್ಮ ಅಣ್ಣ ಇಬ್ಬರು ನೋಡಿ ಜೋಡಿ ಇಬ್ರು ಮಸಾಲೆ ಪುರಿನೇ ತಿಂತಿದ್ದಾರೆ. ಇಬ್ರದ್ದು ಒಂದೇ ಟೇಸ್ಟು. ನಮ್ಮಮ್ಮ ಸೇವ್ ಪುರಿ ತಿಂದಿಲ್ಲ ಅಂತೆ. ಫಸ್ಟ್ ಟೈಮ್ ಸೇವ್ ಪುರಿ ಟ್ರೈ ಮಾಡ್ತಿದ್ದೀನಿ ಅಂದರು. ನಮ್ಮ ಫಸ್ಟ್ ಟೈಮ್ ಅಲ್ವಮ್ಮ ತಿಂತಿರೋದು ನೀನು? ಹೆಂಗಿದೆ? ಚೆನ್ನಾಗಿದೆಯಾ? ಅಲ್ಲಿ ಚೆನ್ನಾಗಿರುತ್ತೆ. ಇದೊಂದು ಸರಿ ತಿಂದು ನೋಡು. ಬೇಲ್, ನಂಗೆ ಬೇಲ್ ಇಷ್ಟ. ಎಲ್ಲರದು ಚಾಟ್ಸ್ ತಿಂದಾಯಿತು. ಇವಾಗ ಮನೆ ಕಡೆಗೆಲ್ಲ ಅದಕ್ಕೆ ಇಲ್ಲ ಬ್ಯಾಂಗಲ್ ಶಾಪಿಂಗ್ ಏನಾದರೂ ಮಾಡಿಲ್ಲ ಅಂದರೆ ಇಲ್ಲಿ ಇದ್ದಾಳೆ ನೋಡಿ ಇವಳು ಮೆಹಂದಿ. ಹಬ್ಬ ಮಾಡೋಕ್ಕೆ ಬಿಡಲ್ಲ ನಮಗೆ. ಆಮೇಲೆ ಇವಳಿಗೆ ಮೆಹಂದಿ ಜಡೆಗೆ ಅದೇನೇನೋ ಬೇಕಂತೆ ಎಲ್ಲ ತಗೊಂಡು ಹೋಗೋದು ಮನೆಗೆ. ಅತಿ ಲೇಟ್ ಆಯಿತು. ಮಳೆ ಬರ್ತಿದೆ ಇವತ್ತು. ನಮ್ಮೂರಲ್ಲಿ ಮಳೆ ಬರುತ್ತೆ ಅನ್ನಿಸ್ತಿದೆ. ಫುಲ್ಲು ಮೋಡ ಆಗ್ಬಿಟ್ಟಿದೆ. ಏನೇನು ಬೇಕು ತೊಗೊಂಬಿಡು ಮೋಹಿತಾ. ಇಲ್ಲ ಐತೆ ನೋಡಿ ಈ ಥರದ್ದು ಇತ್ತಲ್ಲ ಮನೇಲಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ತಾನೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಬ್ಬಕ್ಕೆ ಏನೇನು ಬೇಕು ಹೂವು ಹಣ್ಣು ಪೂಜೆ ಸಾಮಾನು ಪ್ರತಿಯೊಂದೂ ಎಲ್ಲನೂ ತೊಗೊಂಡಾಯಿತು. ಮನೇನೂ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಇಲ್ಲ. ಪೂಜೆ ಸಾಮಾನು ಅಂತ ತೊಳೆದ್ರೆ ಹಬ್ಬಕ್ಕೆ ನಾವು ರೆಡಿ. ನಿಮ್ಮನೆಲ್ಲ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ನೋಡಿ ನಮ್ಮ ಮನೆ ಹತ್ರ ನಾವು ಶಾಪಿಂಗ್ ಮುಗಿಸ್ಕೊಳೋವರೆಗೂ ಮಳೆ ಏನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಮಳೆ ಸ್ಟಾರ್ಟ್ ಆಗ್ತಿದೆ. ಫುಲ್ಲು ಮಿಂಚು ಗುಡುಗು ಎಲ್ಲ ಬರ್ತಿದೆ. ವರ್ಷದ ಮೊದಲನೇ ಮಳೆ. ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಬೀಳುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ನಮ್ಮ ಹಬ್ಬದ ತಯಾರಿ ಹೀಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.